ನಮಸ್ತೆ ಫ್ರೆಂಡ್ಸ್, ಇದೊಂದು ಟ್ರ್ಯಾಪ್ ಹಾಕಿ ಸುಮಾರು ಒಂದು 15 ದಿನ ಆಗಿತ್ತು. ನೋಡಿ ತುಂಬ ಹುಳ ಬಿದ್ದಿದೆ. ಈಗ ಇದನ್ನು ತೆಗಿಬೇಕು. ನೋಡಿ ಹುಳಗಳು ತುಂಬ ಇದೆ ಒಳಗಡೆ. ಇದನ್ನು ತೆಗೆದುಬಿಟ್ಟು ಹುಳ ತಗೋಬೇಕು. ಅದಕ್ಕೆ ತೆಗಿತಾ ಇದ್ದೀನಿ. ನೋಡೋಣ ಎಷ್ಟು ಬಿದ್ದಿದ್ದಾವೆ ಅನ್ನೋದು. ಒಳಗಡೆ ಇದ್ದಾವೆ ತುಂಬ, ಎಲ್ಲ ಬ್ಲ್ಯಾಕ್ ಬೀಟಲ್ಸು. ತೆಗಿಯೋಣ, ನೋಡೋಣ ಎಷ್ಟಿರುತ್ತವೆ ಅಂತ ಗೊತ್ತಾಗುತ್ತೆ. ನೋಡಿ ಫ್ರೆಂಡ್ಸ್, ಇದರಲ್ಲಿ ತೆಗ್ದಿರೋದು ಈಗ ಸುಮಾರು ಇಲ್ಲಿ ನೋಡಿ ಎಷ್ಟಿದೆ ಅಂದರೆ ನಿಮಿಷ ಬದುಕಿದ್ದಾವೆ ನೋಡಿ. ಎಲ್ಲ ಮೂಮೆಂಟ್ಸ್ ಆಗ್ತಿದೆ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 ಇದೆ ಟೋಟಲ್. ನೋಡಿ 26 ಬೀಟಲ್ಸ್ ಇದೆ. 15 ದಿನದ್ದು ಡಿಸ್ಟೆನ್ಸಲ್ಲಿ ಇವು ಬಿದ್ದಿರೋದು 26 ಒಟ್ಟು. ಇಷ್ಟು ಸುಮಾರು ತೆಂಗಿನ ಮರ, 1 ಎಕರೆ ತೆಂಗಿನ ಮರದಲ್ಲಿ 40 ಇಂದ 50 ತೆಂಗಿನ ಮರ ಹಾಳು ಮಾಡುವಷ್ಟು ಕೆಪಾಸಿಟಿ ಇರುತ್ತೆ ಇದಕ್ಕೆ, 26 ಬೀಟಲ್ಸ್ಗೆ. ಅದು ಸೈಜ್ ನೋಡಿ, ಒಂದೊಂದು ಏನು ಸೈಜ್ ಇದೆ ಅಂದರೆ ನೋಡಿ ತುಂಬ ಸೈಜ್ ಇದೆ. ಟ್ರ್ಯಾಪ್ ಹಾಕ್ಕೊಳ್ಳಿ. ಇದು ಪರಿಸರಕ್ಕಾಗಲಿ ಯಾವುದೇ ಬೇರೆ ದುಂಬಿಗಾಗಲಿ ಹಾನಿ ಮಾಡಲ್ಲ. ಕೆಲವರು ಹೇಳ್ತಿರ್ತಾರೆ ಇದು ಕಕ್ಕೆ ದುಂಬಿನ ಕೊಲ್ಲುತ್ತೆ, ಅಂದರೆ ಜೀರುಂಡೆ ಕೊಂಬು ಕೊಲ್ಲುತ್ತೆ ಅಂತ ಹೇಳ್ತಿರ್ತಾರೆ. ಇದು ಫೆರಮಾನ್ ಲೂರು. ಈ ಏನು ತೆಂಗಿನ ಮರ ತಿನ್ನ ರೈನೋ ದುಂಬಿಗೆ ಮಾತ್ರ ಇದು, ಬೇರೆ ದುಂಬಿಗಳನ್ನ ಅಟ್ರಾಕ್ಟ್ ಮಾಡಲ್ಲ. ಹಂಗಿದ್ದರೆ ಬೇರೆ ದುಂಬಿಗಳೆಲ್ಲ ಬಂದು ಬಿದ್ದಿರೋವು. ಹಾಗಾಗಿ ಯಾವುದೇ ದುಂಬಿ ಬೇರೆದು ಅಟ್ರಾಕ್ಟ್ ಮಾಡಲ್ಲ. ಇದು ಕೇವಲ ತೆಂಗಿನ ಮರ ಕೊರೆಯ ರೈನೋ ಕಪ್ಪು ದುಂಬಿ ಮಾತ್ರ ಅಟ್ಯಾಕ್ ಮಾಡೋದು. ಅವ್ರು ಯಾರು ಹೇಳ್ತಿದ್ರು, ನಿನ್ನಂಥ ಪರಿಸರ ಮಾರಕ್ಕೆ ಏನೋ ಹೇಳಿದ್ರು ಕಾಮೆಂಟ್ಸಲ್ಲಿ. ಕಕ್ಕೆ ದುಂಬಿ ಹಾಳಾಗಿ, ಕಕ್ಕೆ ದುಂಬಿ ಬೀಳೋಕ್ಕೆ ಅದ್ರದ್ದು ಫೆರಮಾನ್ ಆಗಬೇಕು ಇವರೇ. ಇದ್ರ ಯಾವ ಫೆರಮಾನ್ ಇರುತ್ತೆ ಇದರಲ್ಲಿ, ಆ ಫೆರಮಾನ್ ಸ್ಮೆಲ್ಗೆ ಅದೇ ದುಂಬಿ ಬರುತ್ತೆ. ಅಷ್ಟಿಲ್ದಲ್ಲೇ ಯಾರು ಮಾಡಿರಲ್ಲ. ಫೆರಮಾನ್ ಇವರು ಯಾವ್ದು ಹಾಕಿರ್ತೀವೋ ಅದೇ ದುಂಬಿ ಬಂದು ಬೀಳೋದು. ಕಕ್ಕೆ ದುಂಬಿಗೆ ಫೆರಮಾನ್ ಹಾಕಿದ್ರೆ ಅದು ಬರುತ್ತೆ. ಕಕ್ಕೆ ದುಂಬಿ ಅಂತಾರೆ ಅವರು, ನಾವು ಜೀರ್ಜಿಂಬೆ ಅಂತೀವಿ. ಇದಕ್ಕೆ ಹಾಕಿರೋದು ರೈನೋ ಬ್ಲ್ಯಾಕ್ ಬೀಟಲ್ಲು. ಇನ್ನೊಂದು ಕೆಂಪು ಮೂತಿ ಹುಳ ಇರುತ್ತೆ, ಅದು ಬೀಳಲ್ಲ ಇದಕ್ಕೆ ಬಂದು. ಅದರದೇ ಫೆರಮಾನ್ ಲೂರ್ ಹಾಕಿದ್ರೆ ಮಾತ್ರ ಬೀಳೋದು. ಅದನ್ನು ತಿಳ್ಕೊಳ್ಳಿ ದಯವಿಟ್ಟು. ಸುಮ್ಮನೆ ಕಾಮೆಂಟ್ ಮಾಡಬೇಡಿ. ಅದನ್ನು ಹಾಕಿದ್ರೆ ಇದಕ್ಕೆ ಯಾವುದೇ ಪರಿಸರ ಬೇರೆ ಯಾವ ದುಂಬಿನೂ ಬೀಳಲ್ಲ. ಇವನ್ ಚಿಕ್ಕವು ಇವು ಬೀಳಲ್ಲ, ರಾಕೆಟ್ಸ್ ಇರ್ತಾವಲ್ಲ ಅವು ಬೀಳಲ್ಲ. ದಯವಿಟ್ಟು ಹಾಕೊಳ್ಳಿ, ಟ್ರ್ಯಾಪ್ ಹಾಕೊಳ್ಳಿ, ನಿಮ್ಮ ತೆಂಗಿನ ಮರ ಉಳಿಸ್ಕೊಳ್ಳಿ.